ನಮಸ್ಕಾರ ವೀಕ್ಷಕರೇ, ಪಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ತುಮಕೂರಿನ ಕೊರಟಗೆರೆ ಬಸ್ ನಿಲ್ದಾಣದಲ್ಲಿ ದಲಿತ ಬಾಲಕನ ಕೈಯಲ್ಲಿ ಮಲಬಾಚಿದ ಪ್ರಸಂಗ ಮರೆಯುವ ಮುನ್ನವೇ ತುಮಕೂರು ನಗರದಲ್ಲಿ 4 ದಲಿತ ಕಾರ್ಮಿಕರ ಕೈಯಲ್ಲಿ ಶೌಚಾಲಯದ ಕಕ್ಕಸು ಗುಂಡಿಗಳಲ್ಲಿ ಸಂಗ್ರಹಗೊಂಡಿದ್ದ ಮಲವನ್ನ ಬರಿಗೈಲಿ ಬಾಚಿಸಿ ಬಾಳೆಲೆಗಳಲ್ಲಿ ತುಂಬಿಸಿ ತಲೆಯ ಮೇಲೆ ಹೊರಿಸಿ ಸಾಗಿಸಿದ ಅಕ್ಷಮ್ಯ ಅಮಾನವೀಯ ಕೃತ್ಯ ಹೊರಪೇಟೆಯ ಕೆಇಬಿ ಇಂಜಿನಿಯರ್ಗಳ ಸಂಘದ ಆವರಣದಲ್ಲಿ ನಡೆದಿದೆ. ಇಲ್ಲಿನ ಹೊರಪೇಟೆ ಮುಖ್ಯ ರಸ್ತೆಯಲ್ಲಿ ಬೆಸ್ಕಾಂ ಕಚೇರಿಗಳ ಸಮುಚ್ಚಯದ ಎದುರು ಇರುವ ಕೆಇಬಿ ಇಂಜಿನಿಯರ್ಗಳ ಸಂಘದ ಆವರಣದಲ್ಲಿರುವ 2 ಕಕ್ಕಸ್ಸು ಗುಂಡಿಗಳಲ್ಲಿ ತುಂಬಿ ಬರ್ತಾ ಇದ್ದ ಘನ ಮಲವನ್ನು 4 ಯುವಕರು ಯಾವುದೇ ಗ್ಲೌಸ್, ಮಾಸ್ಕ್, ಗಮ್ ಬೂಟ್ಗಳಂತಹ ಸುರಕ್ಷತಾ ಸಾಧನಗಳಿಲ್ಲದೆ ಬರಿಗಾಲಿನಲ್ಲಿ ನಿಂತು ಗುದ್ದಲಿ ಹಿಡಿದು ಬಾಳೆಲೆಗಳಲ್ಲಿ ತುಂಬಿಸಿ ಅಲ್ಲೇ ನಿಲ್ಲಿಸಿಕೊಂಡಿದ್ದ ಟ್ರ್ಯಾಕ್ಟರ್ ಒಂದಕ್ಕೆ ತುಂಬಿಸಿದ್ದಾರೆ. ಈ ಅಮಾನವೀಯ ದೃಶ್ಯವನ್ನ ಕಂಡ ಸಾಮಾಜಿಕ ಕಾರ್ಯಕರ್ತ ಜಂಟಿ ಅಗ್ರಹಾರ ನಾಗರಾಜು ಅವರಿಗೆ ಸುಮ್ಮನಿರಲಾಗಲಿಲ್ಲ. ಆದರೆ ಖುದ್ದು ಒಳಗೆ ಹೋಗಿ ಮಾಹಿತಿ ಪಡೆದಿದ್ದಾರೆ. ಸುದ್ದಿವಾಹಿನಿಗಳಿಗೆ ಮಾಹಿತಿ ತಿಳಿಸಿದ್ದು, ಹೀಗೆ ಕನೆಕ್ಟ್ ಮಾಡದೇ ಇರುವುದು ಕೂಡ ಕಾನೂನು ಪ್ರಕಾರ ಅಪರಾಧವಾಗುತ್ತದೆ. ಜೊತೆಗೆ ಘನ ಮಲವನ್ನ ದಲಿತರ ಕೈಯಲ್ಲಿ ಎತ್ತಿಸಿ ತಲೆ ಮೇಲೆ ಹೊರಿಸಿರುವುದು ಕೂಡ ಶಿಕ್ಷಾರ್ಹ ಅಪರಾಧವಾಗುತ್ತದೆ. ಇವರ ವಿರುದ್ಧ ಕ್ರಮ ಕೈಗೊಳ್ಳುವವರೆಗೂ ಯಾರೂ ಸುಮ್ಮನಿರುವುದಿಲ್ಲ ಎಂದು ತಿಳಿಸಿದ್ದಾರೆ. ಯಾರಣ್ಣ ಇದು ಮಾಡಕ್ಕೆ ಹೇಳಿದ್ದು? ಯಾರು ಮೇಸ್ರಿ? ನಿಮ್ಮ ಮೇಸ್ರಿ ಏನು ಅವ್ರ ಹೆಸರು? ಮಹೇಶ್ಗೆ ಯಾರು ವಹಿಸಿದ್ದಂತೆ? ಮಧುಗಿರಿ. ಹಾಂ.